ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಕೂಡ ವಿಡಿಯೋದಲ್ಲಿ ತೊಗೊಂಡ್ಬಂದಿರೋಂಥದ್ದು ಬ್ರಿಂಗ್ರಾಜ್ ಸೊಪ್ಪು. ನಾನು ಆಲ್ರೆಡಿ ಬ್ರಿಂಗ್ರಾಜ್ ಆಯಿಲ್ ಎಷ್ಟೋ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಯಾರಿಗೆಲ್ಲ ಬೇಕಾದರೂ ಕೂಡ ಆರ್ಡ್ರ್ ಕೊಡ್ಬೋದು ಅಂತ ಹೇಳಿದ್ದೀನಿ. ಹಾಗೆ ಇವತ್ತು ನೋಡಿ ಆರ್ಡ್ರ್ ಬಂದಿದ ತಕ್ಷಣ ನನಗೆ ಬ್ರಿಂಗ್ರಾಜ್ ಸೊಪ್ಪಿನಿಂದ ಹೇರ್ ಆಯಿಲ್ ರೆಡಿ ಮಾಡೋದಕ್ಕೆ ತೊಗೊಂಡಿದ್ದೀನಿ. ನಿಮಗೂ ಕೂಡ ಬ್ರಿಂಗ್ರಾಜ್ ಸೊಪ್ಪಿನ ಹೇರ್ ಆಯಿಲ್ ಬೇಕಾದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು ಸ್ನೇಹಿತರೆ. ಬ್ರಿಂಗ್ರಾಜ್ ಸೊಪ್ಪಿನಿಂದ ಹೇರ್ ಆಯಿಲ್ ನಮಗೆ ಎಷ್ಟು ತಲೆಗೆ ಒಳ್ಳೆಯದಂದರೆ ಸ್ನೇಹಿತರೆ, ನಮಗೆ ಉದುರು ಹೋದ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ನಮಗೆ ತುಂಬಾ ದಟ್ಟವಾಗಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗೆ ನಮ್ಮ ತಲೆಯಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲು ಸಮಸ್ಯೆ ಬೇಗನೆ ಬರ್ತಾ ಇರುವಂಥ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಕೊಡುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಅಂತ ನೋಡಿ ನೀವು ಕೂಡ. ಸ್ವಲ್ಪನೇ ಸ್ವಲ್ಪ ಬ್ರಿಂಗ್ರಾಜ್ ಸೊಪ್ಪು ನಾವು ಇಷ್ಟು ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿ ಈ ಥರ ರಬ್ ಮಾಡಿದ್ರೆ ಸಾಕು, ನಮಗೆ ಕೈ ಕೂಡ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅದೇ ರೀತಿಯಾಗಿ ನಾವು ಇದು ಹೇರಲ್ಲಿ ಏನಾದರೂ ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲು ಬಿಳಿ ಕೂದಲು ಏನಾಗುತ್ತೆ ಅಂದರೆ ಜಾಸ್ತಿ ಆಗೋದಿಲ್ಲ, ಹಾಗೆ ತಡೆಗಟ್ಟುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಬ್ರಿಂಗ್ರಾಜ್ ಹೇರ್ ಆಯಿಲ್ ಬೇಕಾದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು. ಹಾಗೆ ಸಣ್ಣ ಏಜ್ ಮಕ್ಕಳಲ್ಲಿ ಬಿಳಿ ಕೂದಲು ಜಾಸ್ತಿನೇ ಆಗ್ತಾಯಿದ್ರೆ ಅವರು ಎಲ್ಲಾದರೂ ಯೂಸ್ ಮಾಡಿಬಿಟ್ರೆ ಬಿಳಿ ಕೂದಲ ಸಮಸ್ಯೆ ಕಡಿಮೆಯಾಗಿ ಚೆನ್ನಾಗಿ ಬ್ಲ್ಯಾಕ್ ಕೂದಲು ಕೂಡ ಗ್ರೋತ್ ಆಗುತ್ತೆ. ಯಾಕಂದರೆ ಸಣ್ಣ ಏಜ್ ಮಕ್ಕಳಲ್ವಾ, ಅವರಿಗೂ ಬಿಳಿ ಕೂದಲು ಬೇಗನೆ ಆದರೆ ಅವ್ರಿಗೂ ಕೂಡ ಅಸಹ್ಯವಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರಿಗೇನಾದರೂ ಯೂಸ್ ಮಾಡಿಬಿಟ್ರೆ ಸಾಕು, ಅವರಿಗೆ ನ್ಯಾಚುರಲಾಗಿ ಗ್ರೋತ್ ಆಗುತ್ತೆ ಕೂದಲು. ಹಾಗೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಬಿಳಿ ಕೂದಲು ಸಮಸ್ಯೆ ಬರ್ತಾ ಇದ್ದರೂ ಕೂಡ ನೀವೇನಿಲ್ಲ ಇದು ಯೂಸ್ ಮಾಡ್ತಾ ಹೋದರೆ ನಿಮಗೆ ಬಿಳಿ ಕೂದಲು ಜಾಸ್ತಿ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಈ ರೀತಿ ಹೇರ್ ಆಯಿಲ್ ಖಂಡಿತವಾಗಿ ಬಳಸಿ ನೋಡಿ. ಬ್ರಿಂಗ್ರಾಜ್ ಸೊಪ್ಪು ನಾವು ಸೇವನೆ ಕೂಡ ಮಾಡ್ಕೋಬೋದು. ಹಾಗೆ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿವಾಗ ಆರ್ಡ್ರ್ ಬಂದ ತಕ್ಷಣ ನಾನೀಗ ಬ್ರಿಂಗ್ರಾಜ್ ಹೇರ್ ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಬೇಕಾದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು. ನಮ್ಮ ಕಡೆ ಸಿಗುವಂಥ ಬ್ರಿಂಗ್ರಾಜ್ ಸೊಪ್ಪಿನಿಂದ ನಾವು ಈ ರೀತಿ ಹೇರ್ ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಮ ಕಡೆ ಕೂಡ ಸಿಕ್ಕರೆ ಖಂಡಿತವಾಗಿ ನೀವು ಕೂಡ ಹೇರ್ ಆಯಿಲ್ ರೆಡಿ ಮಾಡ್ಕೋಬೋದು. ನಿಮಗೆ ಪೂರ್ತಿ ವಿಡಿಯೋ ಬೇಕಂದರೆ ನಾನು ಕೆಳಗಡೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎಷ್ಟೋ ಸರ್ತಿ ವಿಡಿಯೋ, ಹೋಗಿ ನೀವು ಕೂಡ ನೋಡ್ಬೋದು. ನೋಡಿ ಸ್ನೇಹಿತರೆ, ನಾನು ಸೊಪ್ಪು ತಂದು ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿ ಆಮೇಲೆ ನಾನು ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ತೋತೀನಿ. ಯಾಕಂದರೆ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು. ಹಾಗಾಗಿ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಬ್ರಿಂಗ್ರಾಜ್ ಸೊಪ್ಪಿನಲ್ಲಿ ಹಲವಾರು ರೀತಿ ಎಲ್ಲನೂ ಕೂಡ ಹಾಕ್ಕೊಂಡು ಆಯಿಲ್ ರೆಡಿ ಮಾಡ್ತೀನಿ. ಯಾಕಂದರೆ ನಮ್ಮ ತಲೆಗೆ ಏನೆಲ್ಲ ಸಮಸ್ಯೆಗಳಿರುತ್ತೆ ಅಂದರೆ ಹೊಟ್ಟಿನ ಸಮಸ್ಯೆ ಇರುತ್ತೆ, ಜಾಸ್ತಿ ತಲೆಯಲ್ಲಿ ಹುಣ್ಣಿನ ಸಮಸ್ಯೆಗಳು ಇರುತ್ತೆ. ಅವೆಲ್ಲನೂ ಕೂಡ ತಡೆಗಟ್ಟಬೇಕಂದ್ರೆ ನಾವು ಎಷ್ಟು ನ್ಯಾಚುರಲ್ ರೀತಿಯಾಗಿ ಹೇರ್ ಆಯಿಲ್ ರೆಡಿ ಮಾಡಿಕೊಡ್ತೀವಿ ಅಂತ ನೀವು ಕೂಡ ಒಂದು ಸರ್ತಿ ಪರ್ಚೇಸ್ ಮಾಡಿ ನೋಡಿ. ನಿಮಗೂ ಕೂಡ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ನಿವಾರಣೆ ಆಗುತ್ತೆ ಅಂತ ನೋಡ್ಬೋದು. ಇವಾಗ ಇದಕ್ಕೆ ಕರಿಬೇವು ಕೂಡ ಸಣ್ಣವಾಗಿ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಕೂಡ ಹಲವಾರು ರೀತಿಯೆಲ್ಲ ವಿಧ ವಿಧವಾಗಿ ನಾನೆಲ್ಲ ಕೂಡ ಹಾಕಿ ಎಣ್ಣೆ ಕಾಯಿಸ್ತಾ ಇದ್ದೀನಿ. ನಿಮಗೂ ಕೂಡ ಬ್ರಿಂಗ್ರಾಜ್ ಹೇರ್ ಆಯಿಲ್ ಬೇಕಾದರೆ ನೀವು ಕೂಡ ಖಂಡಿತವಾಗಿ ಆರ್ಡ್ರ್ ಕೊಡಿ ಸ್ನೇಹಿತರೆ. ನೋಡಿ ಇವಾಗ ಎಣ್ಣೆ ರೆಡಿ ಮಾಡ್ತಾ ಇದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತೀನಿ. ಇದರಲ್ಲಿ ಎಷ್ಟೆಲ್ಲ ಐಟಮ್ ಹಾಕಿದ್ದೀನಿ ಅಂದರೆ ಕೇಳಬೇಡಿ. ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಐಟಮ್ಗಳು ಹಾಕಿ ನಾನು ಬ್ರಿಂಗ್ರಾಜ್ ಹೇರ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ನೋಡಿ ಸಣ್ಣ ಫ್ಲೇಮಲ್ಲಿ ಎಣ್ಣೆ ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಕುದಿಸ್ತಾನೆ ಇರಬೇಕು. ಹಾಗೆ ಎಲ್ಲನೂ ಕೂಡ ಸತ್ವಗಳು ಚೆನ್ನಾಗಿ ಎಣ್ಣೆಲಿ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದು ಚೆನ್ನಾಗಿ ಕಾಯಿಸ್ತಾನೇ ಇರಬೇಕು. ನೋಡಿ ಎಣ್ಣೆ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತಂತ. ಈ ಥರ ನಾನು ಬ್ರಿಂಗ್ರಾಜ್ ಹೇರ್ ಆಯಿಲ್ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಯೂಸ್ ಮಾಡಬೇಕಂತ ಅಂದ್ಕೊಂಡ್ರೆ ಆರ್ಡ್ರ್ ಕೊಡ್ಬೋದು ಸ್ನೇಹಿತರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ ಒಂದು 25 ನಿಮಿಷ ಚೆನ್ನಾಗಿ ಎಣ್ಣೆ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಂಡು ನಾನು ಇವಾಗ ಬಾಟಲ್ನಲ್ಲಿ ಶೋಧಿಸಿ ತಂದಿರೋಂಥದ್ದು. ನೋಡಿ ಸೇಮ್ ಏನಿಲ್ಲ ನೋಡಿ ಎಷ್ಟು ಬ್ಲ್ಯಾಕ್ ಆಗಿರುವಂಥ ಹೇರಲು ಎಷ್ಟು ನ್ಯಾಚುರಲ್ ರೀತಿಯಾಗಿ ನಮ್ಮ ಕೂದಲಿಗೆ ಒಳ್ಳೆಯದಂತ ಒಂದು ಸರ್ತಿ ಯೂಸ್ ಮಾಡಿದಲೇ ಗೊತ್ತಾಗುವಂಥದ್ದು. ಹಾಗಾದರೆ ಸ್ನೇಹಿತರೆ, ನಿಮಗೂ ಕೂಡ ಬೇಕಾದರೆ ನೀವು ಕೂಡ ಆರ್ಡ್ರ್ ಕೊಡ್ಬೋದು. ಮತ್ತು ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ವಾಟ್ಸಪ್ ನಂಬರ್ಗೆ ನೀವು ಕೂಡ ಮೆಸೇಜ್ ಮಾಡ್ಬೋದು. ನಿಮಗೂ ಬೇಕಂದರೆ ನೀವು ಆರ್ಡ್ರ್ ಕೊಡಿ, ಖಂಡಿತವಾಗಿ ನಿಮಗೂ ಕೂಡ ಅವೈಲೇಬಲ್ ಮಾಡಿಕೊಡ್ತೀವಿ ವೀಕ್ಷಕರೇ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ನಿಮಗೂ ಕೂಡ ಈ ಹೇರ್ ಆಯಿಲ್ ಇಷ್ಟ ಆದರೆ ಖಂಡಿತವಾಗಿ ಆರ್ಡ್ರ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.